ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮನಿ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಐಕಿಯಾಗೆ ಶಾಪಿಂಗಿಗೆ ಅಂತ ಹೋಗಿದ್ವಿ. ಸೊ ಇಲ್ಲಿ ಹೇಗೆ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ಎಲ್ಲ ಐಟಮ್ಸ್ಗಳ ಮೇಲೂ ಕೂಡ ಡಿಸ್ಪ್ಲೇಯಲ್ಲಿ QR ಕೋಡ್ ಇರುತ್ತೆ, ಆಲ್ಸೋ ನಂಬರ್ ಇರುತ್ತೆ. ಆ ನಂಬರ್ನ ತೊಗೊಂಡು ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಆನ್ಲೈನಲ್ಲೇ ಆರ್ಡರ್ ಮಾಡ್ಬೋದು. ಇಲ್ಲಾಂದರೆ ಅವ್ರದ್ದೇ ಕೆಳಗಡೆ ವೇರ್ ಹೌಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಐಕ್ಯದಲ್ಲಿ ಯಾವಾಗಲೂ ಅಷ್ಟೇ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳನ್ನ ಕೊಡ್ತಾರೆ. ಅದನ್ನು ನಾವು ಮನೆಗೆ ತೊಗೊಬಂದು ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು, ಎಲ್ಲ ಅರೇಂಜ್ ಮಾಡಬೇಕು. ಪ್ರತಿಯೊಂದನ್ನು ಅವ್ರ ಇನ್ಸ್ಟ್ರಕ್ಷನ್ ನೀಟಾಗಿ ಬರೆದಿರ್ತಾರೆ, ಅದೇನು ಕನ್ಫ್ಯೂಷನ್ನು ಕೂಡ ಆಗೋದಿಲ್ಲ. ನನಗೆ ಒಂದು ಆರ್ಗನೈಸರ್ ಬೇಕಿತ್ತು, ಅದಾದಮೇಲೆ ಒಂದು ಕಾಟ್ ಬೇಕಿತ್ತು. ಎಲ್ಲದನ್ನು ಇವರು ತುಂಬ ಕಾಂಪ್ಯಾಕ್ಟ್ ಪ್ಲೇಸಸ್ಗೆ ಹೇಗೆ ಮ್ಯಾಚ್ ಆಗುತ್ತೋ ಆ ರೀತಿ ಮಾಡಿರೋದ್ರಿಂದ ತುಂಬ ಈಸಿ ಆಗುತ್ತೆ. ಯಾರ ಮನೇಲಿ ಒಂಚೂರು ಕಂಜೆಸ್ಟ್ ಇರುತ್ತೆ ಜಾಗಗಳೆಲ್ಲ, ಅವ್ರ ಮನೆಗೆ ಇದೆಲ್ಲ ಸಖತ್ತಾಗಿ ಸೂಟ್ ಆಗುತ್ತೆ. ಹಾಗಾಗಿ ಇದು 2 ಐಟಮ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಫೈನಲಿ ಒಂದು 3 ಐಟಮ್ನ ಸೆಲೆಕ್ಟ್ ಮಾಡಿ ಅದನ್ನ ಆನ್ಲೈನಲ್ಲಿ ಕಾರ್ಟ್ಗೆ ಹಾಕಿ ಅಲ್ಲೇ ಇಟ್ಕೊಂಬಿಟ್ವಿ. ಸೊ ದಟ್ ಈಸಿ ಆಗುತ್ತೆ ನಮಗೆ ಆರ್ಡರ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಐಕ್ಯಾದಲ್ಲಿ ನಾವು ಅವಾಗವಾಗ ಶಾಪಿಂಗ್ ಹೋಗ್ತಾ ಇರ್ತೀವಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು, ಯಾಕಂದರೆ ಎವ್ರಿ ಟೈಮ್ ಹೋದಾಗ ಏನಾದರೂ ಹೊಸದಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಒಂಥರ ಅದೇನಾದ್ರು ಒಂದು ಐಡಿಯಾನೂ ನಮಗೆ ಸಿಗುತ್ತೆ, ನಾವು ಹೆಂಗೆ ಮಾಡ್ಕೋಬೋದು, ನಮ್ಮೊಂದು ಸ್ಮಾಲ್ ಜಾಗಗಳನ್ನ ಹೇಗೆ ನಾವು ಸೆಟಪ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು ಐಡಿಯಾನೂ ಸಿಗುತ್ತೆ ಚೆನ್ನಾಗೆ. ಕಲರ್ ಕಾಂಬಿನೇಷನ್ನು ಅದೆಲ್ಲ ನೋಡ್ಕೋಬೋದು. ಬಟ್ ದ ಥಿಂಗ್ ಈಸ್, ಅದೇ ಥರ ಜಾಗ ನಮ್ಮ ಮನೆಗಳಲ್ಲಿ ಇರುತ್ತಾ ಅನ್ನೋದು ಒಂದು ನೋಡ್ಕೋಬೇಕು ನಾವು. ಕ್ವಾಲಿಟಿ ವೈಸ್ ಓಕೆ ಫೈನ್, ನೀವೇನು ತುಂಬ 100% ವಾವ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಒಂದು ಲೆವೆಲಿಗೆ ಚೆನ್ನಾಗಿರುತ್ತೆ. ಬಟ್ ನಮ್ಮನೇಲಿ ನಾವು ಇದುವರೆಗೂ ಶಾಪ್ ಮಾಡಿರೋಂಥದ್ದು ಐಕಿಯಾಯಿಂದ ಯಾವುದೂ ಕೂಡ ಇದುವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲನೂ ಕೂಡ ಚೆನ್ನಾಗೇ ಇದೆ. ಹಾಗಾಗಿ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ. ಬಟ್ ಸ್ವಲ್ಪ ಪ್ರೀಮಿಯಮಾಗಿ ನೋಡ್ತೀವಿ ಅಂತ ಹೇಳಿದ್ರೆ ಆಚೆಗಡೆ ಅದಕ್ಕೂ ಮತ್ತು ಇಲ್ಲಿಗೂ ಪ್ರೈಸು ಡಿಫ್ರೆನ್ಸ್ ತುಂಬ ಇದೆ. ಅಂದರೆ ಇಲ್ಲೇ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ, ಔಟ್ಸೈಡು ನಮಗೆ ಮಾಲಲ್ಲೆಲ್ಲ ಏನು ಪ್ರೈಸ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನಮ್ಮ ಶಾಪಿಂಗ್ನ ಕಂಪ್ಲೀಟ್ ಮಾಡಿಕೊಂಡು ಕೆಳಗಡೆ ವೇರ್ ಹೌಸಲ್ಲಿ ಇದ್ದಿದ್ದ ಐಟಮ್ಸ್ಗಳನ್ನ ಕೆಲವೊಂದು ತೊಗೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. ಅಷ್ಟರಲ್ಲಿ ಆಲ್ರೆಡಿ ತುಂಬ ಸುಸ್ತಾಗಿತ್ತು, ಓಡಾಡಿ ಸಾಕಾಗಿ ಹೋಗಿತ್ತು. ಯಾಕೆಂದರೆ ಆ ಐಕ್ಯ ಫುಲ್ ಸುತ್ತಬೇಕು ಅನ್ನೋನೇ ತುಂಬ ಟೈಮ್ ಬೇಕು. ಆಲ್ಮೋಸ್ಟ್ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ತೊಗೊಳುತ್ತೆ. ಹಾಗೆ ಜೊತೆಲಿ ಒಂದು ಪಿಜ್ಜಾ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಮತ್ತೊಂದು ಮಿನಿ ವ್ಲಾಗಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡಿಲ್ಲ, ಲಿಂಕ್ ಇದೆ ಬಯೋದಲ್ಲಿ, ಚೆಕ್ ಮಾಡಿ. ಬಾಯ್.